ಸ್ನೇಹಿತರೆ ನಮಸ್ಕಾರ. ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSS ನ ಕಾರ್ಯಕರ್ತ. ಸ್ನೇಹಿತರೆ, ಒಂದು ಶ್ಲೋಕ ಇದೆ, ಯತ್ರ ಸರ್ವೇಪಿ ನೇತಾರಃ ಸರ್ವೇ ಪಂಡಿತ ಮಾನಿನಃ ಸರ್ವೇ ಮಹತ್ವಮಿಚ್ಚಂತಿ ತತ್ರ ಕಾರ್ಯಂ ವಿನಶ್ಯತಿ ಅಂತ. ಅಂದ್ರೆ ಇದರ ಅರ್ಥ, ಎಲ್ಲಿ ಇರೋರೆಲ್ಲರೂ ಕೂಡ ನಾನೇ ನಾಯಕ ಅಂತ ಹೇಳ್ತಾರೋ, ಯತ್ರ ಸರ್ವೇಪಿ ಪಂಡಿತ ಅಂದ್ರೆ ಇರೋರೆಲ್ಲರೂ ಕೂಡ ನಾನೇ ಪಂಡಿತ, ನಾನೇ ಮಹಾಪಂಡಿತ, ನಾನೇ ದೊಡ್ಡ ಪಂಡಿತ ಅಂತ ಅನ್ಕೊಂತಾರೋ, ಸರ್ವೇ ಮಹತ್ವಮಿಚ್ಚಂತಿ ಇರೋರೆಲ್ಲರೂ ಕೂಡ ನನಗೆ ಆ ಮಹತ್ವದ ಸ್ಥಾನ, ಆ ಮಹತ್ವದ ಹುದ್ದೆ, ಆ ಮಹತ್ವಾಕಾಂಕ್ಷೆಯ ಆಸೆಗಳನ್ನು ಇಟ್ಕೊಂತಾರೋ, ಅಲ್ಲಿ ಎಲ್ಲವೂ ಸರ್ವನಾಶ, ಅಲ್ಲಿ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಈ ವಿಚಾರ ಈಗ ಇಲ್ಲೇಕೆ ಅಂತ ನಿಮ್ಗೆ ಪ್ರಶ್ನೆ ಮೂಡಿರ್ಬೋದು. ಸ್ನೇಹಿತರೆ, ಕರ್ನಾಟಕದ ಇವತ್ತಿನ ಆಡಳಿತ ವ್ಯವಸ್ಥೆಗೆ ಇದು ನಾನು ಹೇಳಬೇಕಾಗಿದೆ. ಇವತ್ತು ನೋಡಿ, ನನಗೆ ಶಾಸಕ ಸ್ಥಾನ ಬೇಕು ಅಂತೇಳಿ ಕಚ್ಚಾಟ ಮಾಡಿ, ನಾನು ಯೋಗ್ಯ, ನಾನು ಸಮರ್ಥ ಅಂತ ಹೇಳಿ ಒಂದಷ್ಟು ಜನ ಗೆದ್ದವರು ಇವತ್ತು ಮಂತ್ರಿ ಪದವಿಗಾಗಿ ಕಚ್ಚಾಡ್ತಾ ಇದ್ದಾರೆ. ಪಾಪ ಅವರವರ ಆಸೆ ಆಕಾಂಕ್ಷೆಗಳು, ಅದಕ್ಕೋಸ್ಕರ ಕಚ್ಚಾಟ ಮಾಡ್ಕೊಳ್ಳಿ. ಆದರೆ ಈ ಕಾರಣಕ್ಕೋಸ್ಕರ ರಾಜ್ಯದ ಅಭಿವೃದ್ಧಿಯಾಗೆ ಸಂಬಂಧಪಟ್ಟ ಹಾಗೆ ಅದೇ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಲ್ವಾ? ಆದರೆ ರಾಜ್ಯದ ಜನತೆ ಬಡವರಾಗಿಯೇ ಉಳಿದಿದ್ದಾರೆ. ಯಾರು ಶಾಸಕರು ಸಂಸದರಾಗಿದ್ದಾರೆ ಅವರ ಆಸ್ತಿಗಳು ಇವತ್ತು ಏರ್ಕೊಳ್ತಾ ಹೋಗಿದೆ. ಅದರಲ್ಲೂ ವಿಶೇಷವಾಗಿ ಬಿಜೆಪಿಯವರ ಆಸ್ತಿ ಏರ್ಕೊಂಡು ಹೋಗಿದೆ. ಇದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇವತ್ತು ಬಿಜೆಪಿ ಅನ್ನೋಂಥದ್ದು ಭ್ರಷ್ಟ ಜನರಿಂದ ತುಂಬಿಕೊಂಡಿದೆ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ರಾಜಕೀಯ ಅಂದ್ರೆ ಅಸಹ್ಯ ಪಡುವಂತಹ ಕಾಲಘಟ್ಟದಲ್ಲಿ ಬಂದು ತಲುಪಿದೀವಿ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ದೇಶಭಕ್ತಿ, ದೇಶ ಸೇವೆ ಅಂತ ಹೇಳಿ ದೇಶೋದ್ಧಾರಕ್ಕೆ ನಿಂತಿರುವಂತಹ RSS ಇವತ್ತು ಏನ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ, ಇವತ್ತು ಇಡೀ ದೇಶಾದ್ಯಂತ ಕೋಮುಗಲಭೆಯನ್ನು ಸೃಷ್ಟಿಸಿ ಅಧಿಕಾರಕ್ಕೆ ಬರುವಂತಹ ಒಂದು ನೀಚ ಕೆಲಸವನ್ನ ಮಾಡ್ತಾ ಇದೆ. ಹಿಡನ್ ಅಜೆಂಡಾ RSS ಅದೇ, ಅಧಿಕಾರ ಹಿಡಿಯುವಂಥದ್ದು. ಅಂತಹ RSS ನ ಒಂದು ವಿಚಾರಧಾರೆಯಲ್ಲಿ ಯಾರು ಇದ್ದೀರಾ ಅವರು ಮೊದಲು ಪಕ್ಷ ಬಿಟ್ಟು ತೊಲಗಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಈ ಹಿಂದೆ ಯಾರು RSS ನಿಂದ ಅಸಮಾಧಾನ ಆಗಿ ಹೊರಗಡೆ ಬಂದಿದೆ ಅವರೆಲ್ಲರೂ ಕೂಡ ಗುರುತಿಸಿ ಅವರಿಗೆ ಕಾಂಗ್ರೆಸ್ನಲ್ಲಿ ಸಂಘಟನಾತ್ಮಕವಾಗಿ ಅವರಿಗೆ ಜಾಗಗಳನ್ನು ಕೊಡಬೇಕು, ಅವರನ್ನ ಬೆಳೆಸಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಉದಯಪುರದಲ್ಲಿ ಒಂದು ನಿರ್ಣಯವನ್ನ ಮಾಡಿದ್ರು. ಆದ್ರೆ RSS ನವರು ಮಾಡ್ತಾ ಇರುವಂತಹ ಅಕ್ರಮ, ಅನೀತಿ, ಅವರ ಅತ್ಯಾಚಾರ, ವ್ಯಭಿಚಾರ, ಈ ಎಲ್ಲ ವಿಚಾರಗಳು ಅವರು ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಭಾರಿ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಕರ್ನಾಟಕದಲ್ಲಿ ಭಾರಿ ಒಂದು ದೊಡ್ಡ ಸುದ್ದಿ ಮಾಡಿರುವಂತಹ ಇದೇ ಕಾಲಘಟ್ಟದಲ್ಲಿ ಕಾಂಗ್ರೆಸ್ನವರು ಕಚ್ಚಾಡ್ತಾ ಇರುವಂತದನ್ನ ಗಮನಿಸಿದಾಗ ಇಲ್ಲಿ ಕಾಂಗ್ RSS ಅಂತ ನನಗೆ ಹೆಸರು ಹೇಳಬೇಕಾಗತ್ತೆ. ಅಂದ್ರೆ RSS ಅಂದ್ರೆ ಅದು ಬಿಜೆಪಿಗೆ ಸಪೋರ್ಟ್, ಕಾಂಗ್ RSS ಅಂತಂದ್ರೆ ಅದು ಒಳಗಡೆ ಚಡ್ಡಿ ಹಾಕೊಂಡು ಬಿಜೆಪಿ ಅಥವಾ RSS ನ ಜೊತೆಯಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ ಅನ್ನುವಂತಹ ಒಂದು ಪ್ರಶ್ನೆ ಮೂಡುವಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಬಂದು ನಿಂತಿದ್ದೀವಿ. ಇದೇ ಕಾರಣಕ್ಕೆ ಮಂತ್ರಿ ಪದವಿಗಾಗಿ ನನಗೆ ಮಂತ್ರಿ ಪದವಿ ಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಬೀದಿ ಜಗಳ ಮಾಡ್ತಾ ಇದ್ದಾರ ಅನ್ನುವಂತ ಒಂದು ಚರ್ಚೆ ಇವತ್ತು ಭಾರಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಪ್ರತಿಭಟನೆಗಳು, ಬೀದಿ ಹೋರಾಟಗಳು ಇವೆಲ್ಲವೂ ನಡೀತಾ ಇದೆ. ಇದು ನಾವು ಈ ಸಾರ್ವಜನಿಕರಾಗಿ ಜನಹಿತವನ್ನ ಬಯಸುವಂತ ವ್ಯಕ್ತಿಗಳು ನಾವು ಖಂಡಿಸಬೇಕಾಗಿದೆ. ಮೊದಲು ದೇಶದ ಜನತೆಯ ಹಿತವನ್ನ ಪರಿಗಣಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪಕ್ಷ ನಿಷ್ಠೆಯನ್ನ, ಅವರು ಯಾವುದೇ ಪಕ್ಷದವರಾಗಿರಲಿ, ಆ ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸಬೇಕು. ಸಂವಿಧಾನಬದ್ಧವಾಗಿ ಪಕ್ಷಗಳು ನೋಂದಣಿಯಾಗಿದ್ದಾವೆ. ಆ ಪಕ್ಷಗಳ ಅಧ್ಯಕ್ಷರು ಯಾರು ಗೆದ್ದು ಬಂದಿದ್ದೀವಿ, ನನಗೆ ಮಂತ್ರಿ ಪದವಿ ಬೇಕು ಅಂತ ಹೇಳಿ ಏನೋ ಹೋರಾಟ ಮಾಡ್ತಾರೆ ಅಂತವರ ಮೇಲೆ ಸಂವಿಧಾನಬದ್ಧವಾಗಿ ಕಾನೂನು ಪ್ರಕ್ರಿಯೆಗಳನ್ನು ನಡೆಸುವಂತಹ ಒಂದು ವ್ಯವಸ್ಥೆ ಪ್ರಾರಂಭ ಆಗಬೇಕಾಗಿದೆ. ಅಕಸ್ಮಾತ್ ಅದು ಆಗದಿರ ಇದ್ರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಒಬ್ಬನ ಮಂಡಲ ಸದಸ್ಯ, ಒಬ್ಬನ ಶಾಸಕ ಇಲ್ಲದೆ ಇರುವಂತಹ ಒಂದು ಪಕ್ಷದ ಜೊತೆಯಲ್ಲಿ ಬಿಜೆಪಿ ಮರ್ಜ್ ಮಾಡಿಕೊಳ್ಳುತ್ತೆ.
ಬೇರೆ ಪಕ್ಷದವ್ರನ್ನ ಅನ್ನೋಂತಹ ಒಂದು ವಿಚಾರ ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸುಪ್ರೀಂ ಕೋರ್ಟ್ ನಲ್ಲೂ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕಚ್ಚಾಟ ಮಾಡ್ತಾ ಕರ್ನಾಟಕದ ಆಡಳಿತವನ್ನ ಕಡೆಗಣಿಸ್ತಾ ಇದ್ದಾರ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಧಿಕ್ಕಾರ ಹೇಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಅನ್ನೋಂಥ ವಿಚಾರವನ್ನ ತಮ್ಮೆಲ್ಲರ ಗಮನ ಸೆಳೀತಾ ಈ ಒಂದು ಏನೊಂದು ನಾನೇ ನಾಯಕ ನಾನೇ ಪಂಡಿತ ನನಗೆ ಮಹತ್ವ ಉದ್ದಬೇಕು ಅನ್ನುವಂತಹ ಕಚ್ಚಾಟ ಮಾಡುವಂತ ನಾಯಕರಿಗೆ ಸಂಬಂಧಪಟ್ಟಂತಹ ಪ್ರಮುಖರು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.